राज्य सरकार आर्थिक सामाजिक नावाखाली जातीय सर्वेक्षणाच्या माध्यमातून हिंदू समाज फोडण्याचा कट रचत आहे असा आरोप राज्यसभेचे सदस्य इराणा कडाडी यांनी केला। रविवारी प्रवासी मंदिरात पत्रकार परिषदेत बोलताना त्यांनी सांगितले की आपल्या देशामध्ये संविधानानुसार हिंदू, इस्लाम, ख्रिश्चन, पारशी, शीख, जैन असे 7 धर्म अधिकृतरित्या मान्य करण्यात आले आहेत। परंतु या 7 धर्मांना वगळून इतर असा एक नवीन कॉलम तयार करून 11 कॉलम बनवून लोकांना दिशाभूल करण्याचा प्रयत्न करण्यात आला आहे। मुख्यमंत्री सिद्धरामय्या समाजवादी पार्श्वभूमीतून आलेले आहेत। आज मात्र ते नवीन जाती निर्माण करून नवीन जाती प्रवर्तक झाले आहेत। कुरवार, लिंगायत, वाल्मिकी, ख्रिश्चन अशा 47 जातींची भर घालण्याचा कट रचला आहे। कर्नाटकमध्ये आधीच 1350 जाती व उपजाती होत्या। आता 1561 जाती उपजाती दाखवून 210 नवीन जाती निर्माण केल्या असल्याचे ते म्हणाले। ನಾಳೆಯಿಂದ ಕರ್ನಾಟಕ ಸರ್ಕಾರ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಹೆಸರಿನಲ್ಲಿ ಏನು ಜಾತಿಯ ಸಮೀಕ್ಷೆಯನ್ನು ಮಾಡ್ತಾ ಇದೆ। ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಆಹ್ವಾನ ಮಾಡಿದ್ದೀವಿ। ಕರ್ನಾಟಕ ಸರ್ಕಾರ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಹೆಸರಿನಲ್ಲಿ ಹಿಂದೂ ಸಮಾಜವನ್ನು ಒಡೆದು ಹಾಕ್ತಕ್ಕಂಥ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಒಂದು ಗಂಭೀರವಾದ ಆರೋಪವನ್ನು ಕರ್ನಾಟಕ ಸರ್ಕಾರದ ಮೇಲೆ ನಾನು ಮಾಡ್ತಾ ಇದ್ದೀನಿ। ಅದಕ್ಕೆ ಹಲವಾರು ಕಾರಣಗಳಿದಾವೆ। ಮೊದಲನೇದಾಗಿ ನಾನು ಹೇಳಬೇಕಂತಂದ್ರೆ ಒಟ್ಟು ನಮ್ಮ ದೇಶದಲ್ಲಿ 7 ಧರ್ಮಗಳನ್ನು ಸಂವಿಧಾನಿಕವಾಗಿ ಸಂವಿಧಾನದ ಅಡಿಯಲ್ಲಿ ಗುರುತಿಸತಕ್ಕಂಥ 7 ಧರ್ಮಗಳಿದಾವೆ। ಒಂದು ಹಿಂದೂ, ಇಸ್ಲಾಂ, ಕ್ರೈಸ್ತ, ಜೈನ, ಪಾರ್ಸಿ, ಸಿಖ್ ಈ ರೀತಿ 7 ಧರ್ಮಗಳನ್ನು ಅವರು ಗುರುತ ಮಾಡಿದ್ದಾರೆ। ಆದರೆ ಆ 7 ಧರ್ಮಗಳನ್ನು ಹೊರತುಪಡಿಸಿ ಇತರೆ ಅಂತಕ್ಕಂಥ ಒಂದು ಕಾಲಮನ್ನು ಅವರು ಸೃಷ್ಟಿ ಮಾಡಿದ್ದಾರೆ। ಅದಲ್ಲದೆ ಹೊಸ 4 ಕಾಲಮ್ಗಳನ್ನು ಸೃಷ್ಟಿ ಮಾಡಿ ಒಟ್ಟು 11 ಕಾಲಮ್ಗಳಲ್ಲಿ ಧರ್ಮದ ಕಾಲಮ್ಗಳಲ್ಲಿ 11 ಕಾಲಮ್ಗಳನ್ನು ಅವರು ಇಟ್ಟಿರುವಂಥದ್ದು ಈ ಜನರನ್ನು ದಿಶಾಬೋಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿದ್ದಾರೆ। ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರುವಂಥವರು, ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿ। ಇವತ್ತವರು ಹೊಸ ಜಾತಿಗಳ ಸೃಷ್ಟಿ ಮಾಡ್ತಕ್ಕಂಥ ಹೊಸ ಜಾತಿಗಳ ಪ್ರವರ್ತಕರಾಗಿ ಅವರು ಬದಲಾಗಿದ್ದಾರೆ ಅಂತ ನನಗನ್ನಿಸ್ತದೆ। ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಯಾವ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಬೇಕು ಅನ್ನುವಂಥ ಕಾರಣದಿಂದ ಕುರುಬಾ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ವಾಲ್ಮೀಕಿ ಕ್ರಿಶ್ಚಿಯನ್ ಈ ರೀತಿ ಹಲವಾರು ಈಗಿರ್ತಕ್ಕಂಥ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಸೇರಿಸೋದ್ರ ಮುಖಾಂತರ ಸುಮಾರು 47 ಈ ರೀತಿಯಾದಂಥ ಜಾತಿಗಳನ್ನು ಅವರು ಸೃಷ್ಟಿ ಮಾಡಿದ್ದಾರೆ। ಈ ಹಿಂದೆ ಇರತಕ್ಕಂಥ ಜಾತಿಗಳ ಸಂಖ್ಯೆ ಒಟ್ಟು ಕರ್ನಾಟಕದಲ್ಲಿ 1350 ಜಾತಿ ಮತ್ತು ಉಪಜಾತಿಗಳಿದ್ದು, ಈಗ ಅವರು 1561 ಜಾತಿ ಉಪಜಾತಿಗಳನ್ನು ತೋರಿಸುವ ಮೂಲಕ ಸುಮಾರು 210 ಹೊಸ ಜಾತಿಗಳನ್ನು ಇವತ್ತು ಅವರು ಸೃಷ್ಟಿ ಮಾಡಿದ್ದಾರೆ। ಅವರು ಇಡೀ ಲಿಸ್ಟ್ನೊಳಗೆ ಅವರೇನು ಗೆಜೆಟ್ನಲ್ಲಿ ಪ್ರಕಟ ಮಾಡಿದ್ದಾರೆ, ಆ ಪ್ರಕಟ ಮಾಡಿದಂಥ ಲಿಸ್ಟ್ನಲ್ಲಿ ಸುಮಾರು 210 ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿದ್ದಾರೆ। ಅದರಲ್ಲೂ ವಿಶೇಷವಾಗಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಬೇಕಂತೇಳಿ 47 ಜಾತಿಗಳನ್ನು ಅವರು ಸೃಷ್ಟಿ ಮಾಡಿದ್ದಾರೆ। ನಾನು ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನು, ಯಾರು ಹೊಸ ಧರ್ಮಕ್ಕೆ ಮತಾಂತರ ಆಗ್ತಾರೆ, ಕ್ರಿಶ್ಚಿಯನ್ ಧರ್ಮಕ್ಕೆ ಒಂದು ವೇಳೆ ಅವರು ಮತಾಂತರ ಆದ್ರೆ ಅವ್ರು ಹಿಂದಿನ ಧರ್ಮ ಹೇಳುವಂಥ ಅವಶ್ಯಕತೆ ಏನಿಲ್ಲ, ಹಿಂದಿನ ಜಾತಿ ಹೇಳುವಂಥ ಅವಶ್ಯಕತೆ ಇಲ್ಲ। ನಾವು ಯಾವಾಗ ಇನ್ನೊಂದು ಧರ್ಮಕ್ಕೆ ಹೋಗ್ತೀವಿ ಆ ಧರ್ಮದೇ ಹೇಳಬೇಕಾಗ್ತದೆ, 2 ಧರ್ಮ ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ। ಈ ವಿಷಯವನ್ನು ಅವರು ಸ್ಪಷ್ಟಪಡಿಸಬೇಕು। ಇವತ್ತಿನ ಕೆಲವು ಪತ್ರಿಕೆಗಳಲ್ಲಿ ಅದನ್ನು ಹಿಂದೆ ತಕ್ಕೊಂಡಾರಂತ ಬಂದದ, ಕೆಲವು ಪತ್ರಿಕೆಗಳಲ್ಲಿ ಹಿಂದೆ ತಕ್ಕೋತಾರಂತ ಬಂದದ, ಕೆಲವು ಪತ್ರಿಕೆಗಳಲ್ಲಿ ಹಿಂದೆ ತೆಗೆಯುವುದಿಲ್ಲ, ನಾವು ಹಂಗೆ ಮುಂದುವರಿತು ಅಂತ ಬಂದದ। ಹೀಗಾಗಿ ರಾಜ್ಯದ ಜನ ಒಟ್ಟು ಗೊಂದಲದೊಳಗದಾರೆ। ನಾವು ಏನು ಮಾಡಬೇಕಂತೇಳಿ ಇಡೀ ರಾಜ್ಯದ ಜನ ಗೊಂದಲದೊಳಗದಾರೆ।
ನನಗನ್ನಿಸ್ತದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಅಳಗಾಡ್ತಾ ಇದೆ. ಆ ಕುರ್ಚಿ ಅಳಗಾಡಬಾರ್ದು ಅಂತಂದ್ರೆ ಈ ರೀತಿ ಈ ಗಿಮಿಕ್ಗಳನ್ನು ಮಾಡೋದ್ರ ಮುಖಾಂತರ ಹೊಸ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹೆಸರಿನಲ್ಲಿ ಜಾತಿಯ ಸಮೀಕ್ಷೆಯನ್ನು ಏನು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಈ ಗದ್ದಲದೊಳಗೆ ಜನ ಚರ್ಚೆಗೆ ಬೀಳ್ಬೇಕು, ಅವ್ರ ಕುರ್ಚಿ ಸಮೀಪ ಯಾರೂ ಬರಬಾರ್ದು. ಅಥವಾ ಬೆಂಗಳೂರು ಇವತ್ತು ಕೆಟ್ಟ ಕೆರೆ ಹಿಡಿದು ಹೋಗ್ಯದ, ರಸ್ತೆಗಳೆಲ್ಲ ಕೆಟ್ಟು ಹೋಗಿದಾವೆ. ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಇರ್ಬೋದು, ಅನೇಕ ಭಾಗಗಳಲ್ಲಿ ಪ್ರವಾಹದಿಂದಾಗಿ ಅತಿವೃಷ್ಟಿಯಿಂದಾಗಿ ಜನ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಯನ್ನು ಕಳ್ಕೊಂಡು ರೈತರು ಹಾನಿಗೀಡಾಗಿದ್ದಾರೆ. ಜನ ಜಾನುವಾರುಗಳ ಸಾವಿಗೀಡಾಗಿದ್ದಾರೆ, ಮನೆಗಳನ್ನು ಕಳ್ಕೊಂಡಿದ್ದಾರೆ. ಅವ್ರಿಗೆ ಪರಿಹಾರ ಕೊಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಅವ್ರದೇ ಅನೇಕ ಮಂತ್ರಿಗಳು MLAಗಳು ಡೆವಲಪ್ಮೆಂಟ್ ಕೆಲಸದಲ್ಲಿ ತೊಂದರೆ ಆಗ್ಯದ. ಹೀಗಾಗಿ ಡೆವಲಪ್ಮೆಂಟ್ ಕೆಲಸಗಳಲ್ಲಿ ತೊಂದರೆಯಾಗಿ ಅವರು ಕೂಡ ಪ್ರತಿಭಟನೆ ಮಾಡಬಾರ್ದು, ಜನ ಕೂಡ ಪ್ರತಿಭಟನೆ ಮಾಡಬಾರ್ದು, ಅವ್ರ ಕುರ್ಚಿಗೆ ಯಾವುದೇ ಸಂಚಕಾರ ಬರಬಾರ್ದು ಮತ್ತು ಹೈಕಮಾಂಡ್ ಮನಸ್ಸು ಒಲಿಸ್ಬೇಕಂತೇಳಿ ಈ ರೀತಿಯಾದಂಥ ಒಂದು ಗಿಮಿಕ್ಕನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ. ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ಕೇಂದ್ರ ಸರ್ಕಾರ ಜಾತಿಯ ಜನಗಣತಿಯನ್ನು ಮಾಡ್ತೀವಿ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಅದು ಅವ್ರ ಹಕ್ಕು ಕೂಡ. ಕಾನೂನುಬದ್ಧವಾಗಿ ಕೇಂದ್ರ ಸರ್ಕಾರಕ್ಕೆ ಜಾತಿಯ ಗಣತಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ, ರಾಜ್ಯ ಸರ್ಕಾರಕ್ಕಿಲ್ಲ. ಮತ್ತು ಕೇಂದ್ರ ಸರ್ಕಾರ ಕೂಡ 2 ವರ್ಷಗಳ ಕಾಲ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. 1 ವಾರ 2 ವಾರ ಅಲ್ಲ. ಕೇಂದ್ರ ಸರ್ಕಾರ ಅವ್ರ ಕಡೆ ಇಷ್ಟೊಂದು ಮ್ಯಾನ್ ಪವರ್ ಇದ್ರೂ ಅವ್ರು 2 ವರ್ಷ ತಗೋಬೇಕಾದ್ರೆ ನೀವು ಕೇವಲ 2 ವಾರಗಳಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ರಿ. ಹೀಗಾಗಿ ರಾಜ್ಯದ ಜನ ಗೊಂದಲಕ್ಕೊಳಗಾಗಿದ್ದಾರೆ, ಅನೇಕ ವಿರೋಧ ಆಗಿದ್ದಾವೆ. ಸನ್ಮಾನ್ಯ ರಾಜ್ಯಪಾಲರು, गौरवान्वित राज्यपालರು ಕೂಡ ತಮ್ಮ ಪತ್ರ ಬರೆದಿದ್ದಾರೆ. लोकविभाग मंत्री सतीश जारकीहोळी यांनी रस्त्याची दुर्दशा असल्यामुळे नवीन हेलिकॉप्टर खरेदी केला आहे. रस्त्यावरून फिरल्यास त्रास होतो म्हणून खरेदी केले, पण सामान्य जनता कशी फिरणार असा सवालही त्यांनी उपस्थित केला. विनोद कोलकार, KMM मराठी, बेळगाव.